ನಮಸ್ಕಾರ ಎಲ್ರಿಗೂ. ನಾವಿವ್ ಬಂದಿದ್ದೀವಿ ನಾಶಿಕ್ ನಲ್ಲಿರುವಂತ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ. ಈ ತ್ರಯಂಬಕೇಶ್ವರ ದೇವಸ್ಥಾನದ ವಿಶೇಷತೆಗಳೇನು, ಇಲ್ಲಿ ಯಾಕೆ ಶಿವಲಿಂಗ ಲಿಂಗ ರೂಪದಲ್ಲಿ ಇಲ್ಲ, ಮತ್ತೆ ಇಲ್ಲಿನ ವಿಶೇಷತೆ ಏನಿಲ್ಲ ವಿವರಣೆ ತಿಳಿಸ್ಕೊಳ್ತೀವಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ತ್ರಯಂಬಕೇಶ್ವರಗೆ ಹೊಡ್ತಾ ಇದೀವಿ. ನವೆಂಬರ್ 1 ಶನಿವಾರ. ಅಂದ್ರೆ ಈ 12 ಜ್ಯೋತಿರ್ಲಿಂಗದಲ್ಲಿ ಇದು 2ನೇ ಜ್ಯೋತಿರ್ಲಿಂಗ ನಮ್ದು. ಮೊದಲನೇದು ಕೃಷ್ಣೇಶ್ವರ, ಇವಾಗ ತ್ರಯಂಬಕೇಶ್ವರ ಹೋಗ್ತಾ ಇದ್ದೇನೆ. ಬೆಂಗಳೂರು ಟು ನಾಶಿಕ್. ಬ್ಯಾಂಗ್ಳೂರ್ ಏರ್ಪೋರ್ಟ್ ನಲ್ಲಿ 3 ಇಡ್ಲಿಗೆ ಕೇವಲ 369 ರೂಪಾಯಿ. ಸೊ ಈ ಫ್ಲೈಟ್ ನಲ್ಲಿ ನಮ್ಮ ಎದುರುಗಡೆ ಸೀಟ್ ನಲ್ಲಿ ಒಂದು ಸುಂದರವಾದ ಮಗು ಮಿಕ 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 ಅಂತ ನೋಡ್ತಾ ಇತ್ತು. ಸೊ ಫ್ಲೈಟ್ ನಲ್ಲಿ ಬ್ಯಾಂಗ್ಳೂರಿಂದ ನಾಶಿಕ್ ಹೋದ್ವಿ. ನಾಶಿಕ್ ಏರ್ಪೋರ್ಟ್ ತಲುಪ್ತಾ ಇದ್ದಂಗೆ ನಾವು ಆಲ್ರೆಡಿ ಬುಕ್ ಮಾಡಿ ಕಾರ್ ರೆಡಿ ಇತ್ತು. ನಾಶಿಕ್ ಏರ್ಪೋರ್ಟಿಂದ ತ್ರಯಂಬಕು ಅಪ್ರಾಕ್ಸಿಮೇಟ್ 50 ಕಿಲೋಮೀಟರ್ ಇದೆ. ನಾವು ಹೊರಡೋ ಟೈಮ್ಗೆ ಆಲ್ರೆಡಿ ಮಳೆ ಸುರಿತಾ ಇತ್ತು, ಹನಿ ಸ್ಟಾರ್ಟ್ ಆಗಿತ್ತು. ಮತ್ತು ನಮ್ಮದು ದರ್ಶನ ಅಂದ್ಕೊಂಡಿದ್ದು ನಾಳೆ ಅಂದ್ಬಿಟ್ಟು. ಸೊ ಇನ್ನೂ ಟೈಮ್ ಇದರಿಂದ ಡ್ರೈವರ್ಗಳಿಗೆ ನಾಶಿಕ್ ಸ್ವಲ್ಪ ನೋಡೋಣ ಅಂದ್ಬಿಟ್ಟು. ಸೊ ಫಸ್ಟ್ ಬಂದಿದ್ದು ನಾವು ತಪೋವನಕ್ಕೆ ಬಂದ್ವಿ. ರಾಮರ ಲಕ್ಷ್ಮಣ ಇವದೆಲ್ಲ ಕತೆ ಇಲ್ಲಿದೆ. ಈ ಲಕ್ಷ್ಮಣ ಶೂರ್ಪನಖಿ ಮೂಗು ಕಟ್ ಮಾಡಿದ್ದು ಇದೇ ಜಾಗ ಅಂತ ಹೇಳಲಾಗ್ತಾ ಇದೆ. ತಪೋವನ ಇಲ್ಲಿ 2 ನದಿಗಳ ಸಂಗಮ ಆಗುತ್ತೆ. ಗೋದಾವರಿ ಮತ್ತು ಕಪಿಲಾ ನದಿ 2 ನದಿಗಳ ಸಂಗಮ ಆಗುತ್ತೆ ಈ ಜಾಗದಲ್ಲಿ. ತಪೋವನ ಜಾಗ ಅದು ನಾಶಿಕಲ್ಲಿದೆ. ಇಲ್ಲಿ ರಾಮರು ವಾಸ ಮಾಡ್ತಾ ಇದ್ರು, ಅವರ ವನವಾಸ ಕಾಲದಲ್ಲಿ ಇಲ್ಲಿ ತಪೋವನದಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ನಾವು ಬಂದಿದ್ದು ಅಲ್ಲೇ ಇರ್ತಕ್ಕಂಥ ಸರ್ವಧರ್ಮ ಅನ್ನೋ ಒಂದು ಎಕ್ಸಿಬಿಷನ್ ಸೆಂಟರ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಧರ್ಮದ ಬಗ್ಗೆ ವಿವರಣೆ ನೀಡ್ತಾರೆ. ಇಲ್ಲಿ ಶನೇಶ್ವರ ದೇವಸ್ಥಾನ ಕೂಡ ಇದೆ. ಶೂರ್ಪನಖಿದು ಮೂಗು ಕಟ್ ಮಾಡ್ತಾ ಇದ್ದಾನೆ ಅಣ್ಣ ಲಕ್ಷ್ಮಣ. ನನ್ನಿಂದ ನೋಡ್ಬೋದು, ಇದು ರಾಮಾಯಣದ ದೃಶ್ಯಾವಳಿಯನ್ನ ಮಾಡಿದ್ದಾರೆ. ಸೀತೆ ಮತ್ತೆ ಲಕ್ಷ್ಮಣರೆಲ್ಲ ಕಾಡು ಬರ್ತಾರೆ. ಅದಾದ್ಮೇಲೆ ಶಬರಿ ಸಿಗ್ತಾಳೆ, ಹಣ್ಣು ಕೊಡ್ತಾಳೆ, ಮತ್ತೆ ರಾಕ್ಷಸನ ಹೆಂಗ್ ಸಾಯಿಸ್ತಾರೆ, ಆಮೇಲೆ ಜಿಂಕೆ ಹುಡ್ಕೊಡುವಂತೆ. ಈ ಮಹಾರಾಷ್ಟ್ರದಲ್ಲಿ ಎಲ್ಲಿ ನೋಡಿದ್ರು ಗಣೇಶನ ವಿಗ್ರಹಗಳು ಕಂಡು ಬರುತ್ತೆ. ಇಲ್ಲಿ ಎಡಮುರಿಯ ಬೃಹದಾಕಾರದ ಗಣಪತಿ, ಎಡಮುರಿ ಗಣಪತಿ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಈ ಹಿಂದೆ ನೋಡಿದ್ವಿ, ಅಲ್ಲಿ ಬೃಹದಾಕಾರದ ಗಣೇಶ ಇತ್ತು. ಇಲ್ಲಿ ಬೃಹದಾಕಾರದ ರಾಮನ ಕೆತ್ತನೆಯನ್ನ ಮಾಡಿದ್ದಾರೆ. ಒಂದು 30 ಅಡಿ ಇರ್ಬೋದು, 30 ಅಡಿ ರಾಮನ ಕೆತ್ತನೆಯಲ್ಲಿ ಮಾಡಿದ್ದಾರೆ. ಸ್ವಾಮಿನಾರಾಯಣ ದೇವಸ್ಥಾನದಲ್ಲಿ ಸಮುದ್ರ ಮಂಥನದ ಒಂದು ದೃಶ್ಯಾವಳಿ ನೋಡ್ಬೋದು. ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ಸ್ವಾಮಿನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. मेन टेम्पल ये है जब राम भगवान के ಸ್ವಾಮಿನಾರಾಯಣ ದೇವಸ್ಥಾನ ನಾಶಿಕ್. ಈ ದೇವಸ್ಥಾನ ನೋಡ್ತಾ ಇದ್ದಂಗೆ ಒಂದು ಕ್ವಶನ್ ಏನಂದ್ರೆ, ಇದೇನಿದು ಎಲ್ಲ ಮಾರ್ಬಲ್ಲ, ಈ ಸಿಮೆಂಟಾ, ಇದು ಏನನ್ನೋದೇ ಗೊತ್ತಾಗಿಲ್ಲ. ಯಾಕಂದ್ರೆ ಈ ಥರ ದೇವಸ್ಥಾನ ಫಸ್ಟ್ ಟೈಮ್ ನೋಡ್ತಾ ಇದೆ. ಸೊ ಇದು ಒಳಗಡೆ ಹೋದ್ಮೇಲೆ ವಿವರಣೆ ಸಿಕ್ತು, ಏನರಿಂದ ಇದೆಲ್ಲ ಈ ದೇವಸ್ಥಾನ ಈ ಥರ ಕಟ್ಟಿದ್ದಾರೆ, ಈ ಡಿಸೈನಲ್ಲಿ ಕಟ್ಟಿದ್ದಾರೆ ಅನ್ನೋದು ವಿವರಣೆ ಒಳಗಡೆ ಸಿಕ್ಕಿದೆ. ಇದು ಅತ್ಯದ್ಭುತ ಮತ್ತು ಅಸಾಧ್ಯಕರ ಕಟ್ಟಡ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ಅಷ್ಟು ನೀಟಾಗಿ ಅದೆಲ್ಲ ಜೋಡಣೆ ಹೆಂಗೆ ಮಾಡಿದ್ದಾರೆ ಅಂದರೆ, ನೀಟಾಗಿ ಕೆತ್ತನೆ ಮಾಡಿ ಜೋಡಣೆ ಮಾಡಿದ್ದಾರೆ. ಈ ಕೆತ್ತನೆಗಳು ನೋಡ್ಬೋದು, ತುಂಬ ಪ್ರತಿ ಒಂದು ಕಂಬದಲ್ಲೂ ಒಂದೊಂದು ಸ್ಟೋರಿಯನ್ನು ಹೇಳ್ತಾ ಹೋಗಿದ್ದಾರೆ, ಯಾವ ಥರ ಇದೆ ಅಂತ. ಮತ್ತೆ ಈಗ ಏನು ಮಾಡಿದ್ದಾರೆ, ಇಲ್ಲ ಗ್ಲಾಸ್ಗಳು ಹಾಕ್ಬಿಟ್ಟಿದ್ದಾರೆ ಎಲ್ಲ, ಯಾಕಂದರೆ ಎಲ್ಲ ಮುಗ್ತಾರೆ ಅಂದ್ಬಿಟ್ಟು.
ಎಲ್ಲ ಮುಟ್ಟಿ ಎಲ್ಲ ಗಲೀಜ್ ಮಾಡೋದು ಕೀಳೋದು ಆ ಥರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ಗ್ಲಾಸ್ಗಳನ್ನ ಹಾಕ್ತಾರೆ. ಗ್ಲಾಸ್ಗಳು ಹಾಕಿರೋದ್ರಿಂದ ಪ್ರೊಟೆಕ್ಟ್ ಆಗಿರುತ್ತೆ. ಎಷ್ಟೇ ವರ್ಷ ಆದರೂ ಅದು ಹಾಗೇ ಇರುತ್ತೆ ಅದರ. ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್, ಆದರೆ ನಮಗೆ ಅವಶ್ಯಕತೆ ಇದೆ, ಏನು ಮಾಡೋಕ್ಕಾಗಲ್ಲ, ಕ್ಷಮಿಸ್ಬಿಡಿ. ये इसको राजस्थानी लोग कारागीर वही का पत्थर वही कलाकार ये लोगों ने 5 वर्ष में तैयार करा. इसका क्या नाम बोला? पंचीपाल. और ये जोधपुरी. हाँ, जोधपुरी. हाँ, जोधपुरी. ಇದು ಏನು ಕೆತ್ತನೆಗಳು ನೋಡ್ತಾ ಇದ್ರಲ್ಲ, ಇದು ಮಾರ್ಬಲ್ ಗ್ರಾನೈಟ್ ಅಲ್ಲ, ಇದು ಪಂಚಪಾಲ್ ಅನ್ನುವಂತ ಕಲ್ಲಿನಿಂದ ಮಾಡಿರೋದು. ರಾಜಸ್ಥಾನಿಯವರು 5 ವರ್ಷಗಳನ್ನ ತಗೊಂಡಿದ್ದಾರೆ ಇದನ್ನ, ಈ ದೇವಸ್ಥಾನ ಕಟ್ಟಲಿಕ್ಕೆ ಒಟ್ಟು 5 ವರ್ಷ ತಗೊಂಡು ಕಟ್ಕೊಂಡಿದ್ದಾರೆ. ಸೀತಾರಾಮ ಇದು ಬ್ಲ್ಯಾಕ್ ಸ್ಟೋನ್. ಶಿವ ಪಾರ್ವತಿ ಬೋಲೆ ಶಂಕರ್ ಅಂತೆ ಇಲ್ಲಿ ಇವ್ರು ಕರೆಯೋದು. ಆಶಿಕ್ನ ಒಂದು ಮಾಡೆಲ್ನ ಇಲ್ಲಿ ಮಾಡಿದ್ದಾರೆ, ತುಂಬಾನೇ ಅದ್ಭುತವಾಗಿ ಮಾಡಿದ್ದಾರೆ. ತೀರ ಮಾಡಿರೋದೊಂದು ವಿಶೇಷ, ಈ ಸೇವಿಗೆಯಲ್ಲಿ ಮಾಡಿದ್ದಾರೆ, ಸೇವಿಗೆಯಲ್ಲಿ ಕುಟಿಯಾರಗಳನ್ನ ಮಾಡಿದ್ದಾರೆ. ધીરજની સેવનું એને ઝૂંપડું બનાવ્યું છે. ಸೊ ಇದೇನಾಗಿದೆ, ಈ ದೇವಸ್ಥಾನ ಫುಲ್ಲು ಈ ಟೈಲ್ಸ್ ಹಾಕಿದ್ದಾರೆ, ಮಳೆ ಬಂದರೆ ಫುಲ್ಲು ಜಾರುತ್ತೆ, ಅದನ್ನ ಒರೆಸೋದಿಕ್ಕೆ ಅಂತಾನೆ ಒಂದು ಮೆಷಿನ್ ಇಟ್ಕೊಂಡಿದ್ದಾರೆ. ಇವನು ಮಳೆ ಬಂದಾಗೆಲ್ಲ ಒರೆಸ್ತಾ ಇರ್ತಾರೆ. ಮಳೆ ಬಂದಾಗೆಲ್ಲ ಇಲ್ಲಿ ಯಾವಾಗಲೂ ಹಿಂಗೆ ಇರುತ್ತಂತೆ, ಸೀಸನ್ ಇಲ್ಲಿ ನಂಗೆ ಗೊತ್ತಿಲ್ಲ, ಈ ನಾಸಿಕಲ್ಲಿ ಯಾವಾಗಲೂ ಹನಿ ಬೀಳ್ತಾನೆ ಇರುತ್ತಂತೆ ಅಂತ ಎಲ್ಲಿನೂ ಸ್ಥಳೀಯರು ಹೇಳಿದ್ರು. ಇವಾಗ ನಾವು ಬಂದಿದ್ದೀವಿ ಪಂಚವಟಿಗೆ. ಓ ಮಂದಿರ್, ಓ ಫ್ಲಾಗ್ राउंड वाला क्या? ಪಂಚವಟಿ ಗೋದಾವರಿ ನದಿ ದಡದಲ್ಲಿರುವಂತಹ ಪಂಚವಟಿ ಜಾಗಕ್ಕೆ ಬಂದಿದ್ದೀವಿ ನಾವೀಗ. ಇಲ್ಲಿ ನೋಡ್ರು ಹನುಮ, ಎಲ್ಲ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ದೇವಸ್ಥಾನಗಳು. ಗೋದಾವರಿ ನದಿ ದಡದಲ್ಲಿ ಇದು ದೇವಸ್ಥಾನಗಳು. ಅಲ್ಲೇ ಒಂದು ಸಣ್ಣದಾಗಿ ಒಂದು ಬ್ರಿಡ್ಜ್ ಕಟ್ಕೊಂಡಿದ್ದಾರೆ. ಬ್ರಿಡ್ಜ್ ಹನುಮ 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 ಹನುಮ, ರಾಮ ರಾಮ ರಾಮ, ಸೀತೆ ಸೀತೆ ಸೀತೆ, ಲಕ್ಷ್ಮಣ ಲಕ್ಷ್ಮಣ, ಎಲ್ಲ ಕಡೆ ಎಲ್ಲಿ ನೋಡಿದ್ರು ಈ ನಾಸಿಕ್ ಸುತ್ತ ಇದೆ ರಾಮ ಸೀತೆ ಲಕ್ಷ್ಮಣ ಹನುಮ. ನಮಸ್ಕಾರ ಎಲ್ರಿಗೂ, ನಾವೇ ಬಂದಿದ್ದೀವಿ ನಾಸಿಕ್ನಲ್ಲಿರುವಂಥ ಪಂಚವಟಿ ಜಾಗಕ್ಕೆ. ಈ ಸುತ್ತ ನೋಡ್ತಾ ಇರೋ ನೀವು ಎಲ್ಲ ಸುತ್ತ ಅಷ್ಟ ದಿಕ್ಕುಗಳನ್ನು ಮಂದಿರಗಳಿದೆ. ಮತ್ತೆ ಗೋದಾವರಿ ನದಿ ಮೇಲ್ಗಡೆ ಏನೊಂದು ಬ್ರಿಡ್ಜ್ಗಳು ಕಟ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನದಿ ದಡಗಳಲ್ಲಿ ಎಲ್ಲಾ ಕಡೆ ನೋಡಿದ್ರು ದೇವಸ್ಥಾನಗಳು. ಇಲ್ಲಿ ನೋಡಿದ್ರು ಹನುಮನ ಮೂರ್ತಿಗಳಿದೆ, ರಾಮ ಮೂರ್ತಿ, ಲಕ್ಷ್ಮಣ ಮೂರ್ತಿ, ಸೀತಾ ಮೂರ್ತಿ, ಸುತ್ತ ಎಲ್ಲಿ ನೋಡಿದ್ರು ಇಷ್ಟೇ ಇದೆ. ಸೊ ಈ ನೀರು ಒಂದು ಒಳ್ಳೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಬೋಟಿಂಗ್ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ರೌಂಡ್ ಹಾಕೊಂಡ್ ಬರ್ತಾರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದು ಬೋಟಿಂಗ್. ಅಂದ್ರೆ ಇದೆಲ್ಲ ಮಾತಾಡೋದು ದೊಡ್ಡವನಲ್ಲ. ಇಲ್ಲಿ ದೀಪ ನದಿ ಬಿಡ್ತಾ ಇದ್ದಾರೆ. ಇಲ್ಲಿ ಲಿಂಗಕ್ಕೆ ಅಂದ್ರೆ ಸ್ನಾನ ಮಾಡ್ತಾರೆ, ಹೂವು ಹಾಕ್ತಾರೆ, ಎಲ್ಲ ಮಾಡ್ತಾ ಇದಾರೆ. ಏನ್ ಲಾಭ ಇದು? ಎಲ್ಲ ದೇವ್ರಿಲ್ಲ ಅಂತಾರೆ, ಅದಿಲ್ಲ
ದೇವ್ರಿದ್ದಾನೆ ಇಲ್ಲ ಅದು ಸೆಕೆಂಡ್ರಿ. ಇಷ್ಟು ಜನಗಳದು ಇಲ್ಲೇನೇನೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಇವ್ರ ಜೀವನ ನಡೆಯುತ್ತೆ. ಪ್ರಸಾದ ಸಾಯಿಬಾಬಾ ದೇವಸ್ಥಾನ ಇದೆ. ನಿಜವಾದ ಭಕ್ತನಿಗೆ ಗುಡಿ ಗೋಪುರ ಅನ್ನೋದೇ ಬೇಕಾಗಿಲ್ಲ, ಎಲ್ಲಿ ಅವನಿಗೆ ದೇವ್ರು ಕಾಣುತ್ತೋ ಅಲ್ಲೇ ಭಕ್ತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಆಗಲಿದೆ. ಗೋದಾವರಿ ದಡದಲ್ಲಿ ಗಂಗಾ ಆರತಿ. ಪ್ರತಿಯೊಂದು ಕಲ್ಲಲ್ಲೂ ಹನುಮಾನ್ ವಿಗ್ರಹ ಕೆತ್ತಿದ್ದಾರೆ. ಏನ್ ವಿಶೇಷ ಅಂತಂದ್ರೆ ಹಿಂದೆ ಮುಂದೆ ಎರಡು ಕಡೆನೂ ಕೆತ್ತಿದ್ದಾರೆ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ನವಶಾ ಗಣಪತಿ ನಾಶಿಕ್ನಲ್ಲಿರೋ ದೇವಸ್ಥಾನಕ್ಕೆ. ಇಲ್ಲಿನ ವಿಶೇಷತೆ ಏನಂತ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಈ ಗಂಟೆ ಎಲ್ಲ ಏನಕ್ಕೆ ಕಟ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅರ್ಕೆ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಮೇಲೆ ಯಾವ್ದು ಅರ್ಕೆ ತೀರಿದ್ಮೇಲೆ ಬಂದು ಗಂಟೆ ಕಟ್ಕೊಂಡು ಹೋಗ್ತಾರೆ. ಮೂಷಿಕ ಇದು ಸೇಮ್ ನಮ್ಮ ಸೌತಡ್ಕದಲ್ಲಿ ಇದೆ, ಕರ್ನಾಟಕದಲ್ಲಿ ಸೌತಡ್ಕ ದೇವಸ್ಥಾನ ಇದೆ, ಇದೇ ತರ ಸೇಮ್ ಇದೆ. ಅಲ್ಲಿ ಸೇಮ್ ಇದೇ ತರ ಇದೆ, ಆದ್ರೆ ಅಲ್ಲಿ ರೂಫ್ ಇಲ್ಲ, ಇಲ್ಲಿ ರೂಫ್ ಬೇರೆ ಪೂರ್ತಿ ದೇವಸ್ಥಾನ ಇದೆ. ಇಲ್ಲಿ ಕೇಸರಿ ಗಣಪತಿ. ಅಂದ್ರೆ 9 ಗಣಪತಿಗಳು ಇಲ್ಲಿ ನೋಡ್ಬೋದು. ಈ ಕಡೆ 4 ಗಣಪತಿಗಳಿದೆ, ಮತ್ತೆ ಈ ಕಡೆ 4 ಗಣಪತಿಗಳಿದೆ. 8 ಆದ್ಮೇಲೆ ಈ 9ನೇ ಗಣಪತಿನೇ ಗರ್ಭಗುಡಿಯಲ್ಲಿರೋ ಗಣಪತಿ. ಇಲ್ಲಿ ನಂದಿ ಅಂದ್ರೆ ಶಿವನ ಮುಂದೆ ನಂದಿ, ಅಲ್ಲಿ ನೋಡಿದ್ರೆ ಗಣೇಶನ ಮುಂದೆ ಮೂಷಿಕ ವಾಹನ. ತ್ರಯಂಬಕ ತಲುಪೋದ್ರಷ್ಟರಲ್ಲಿ ನಮಗೆ 9 ಗಂಟೆ ಆಗಿತ್ತು. ಸರಿ ಬೆಳಿಗ್ಗೆ ದರ್ಶನ ಮಾಡೋಣ ಅಂದ್ಕೊಂಡ್ವಿ, ಆದರೆ ಇನ್ನೊಂದು ಟೈಮ್ ಇವಾಗ ಒಂದು ಟೈಮ್ ನೈಟ್ ಒಂದು ಟೈಮ್ ಮಾಡ್ಕೊಂಡು ಬೆಳಿಗ್ಗೆ ಮಾಡೋಣ ಅಂದ್ಬಿಟ್ಟು ಕ್ಯೂ ನಿಂತ್ಕೊಂಡ್ವಿ. ಜನ 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 ಇದು ಜನ 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 ಎಲ್ಲಿ ಜನ ಕ್ಯೂ. ತಿರುಪತಿ ತರ ಸಿಸ್ಟಮ್ ಇಲ್ಲಿ. ದೇವಸ್ಥಾನ ಎಲ್ಲೋ ಇದೆ, ಈಗ ಕ್ಯೂ ಕಾಂಪ್ಲೆಕ್ಸ್ ಎಲ್ಲೋ ಇದೆ. ಫುಲ್ ಒಂದು 30-40 ರೌಂಡ್ ತಿರ್ಸ್ತಾರೆ, ಗರಗರಗ ತಿರ್ಸ್ಕೊಂಡು. ಇದುವೇ ಗರ್ಭಗುಡಿಯಲ್ಲಿರುವಂತಹ ದೇವರ ಕೆತ್ತನೆ. ಇದು ಆ ಕೆತ್ತನೆಯಲ್ಲಿ 3 ಕುಳಿಗಳಿದೆ. ಆ ಲಿಂಗದಲ್ಲಿ ಏನಿದೆ, ಶಿವನ ಲಿಂಗ ಅಲ್ಲ, ಅದು 3 ಕುಳಿಗಳಿದೆ. ಆ 3 ಕುಳಿಗಳನ್ನ ತ್ರಿಮೂರ್ತಿಗಳು ಎಂದು ಹೇಳಲಾಗ್ತಾ ಇದೆ. ಗೌತಮ ಋಷಿಗೆ ಶಿವ ಈ ತ್ರಿಮೂರ್ತಿಗಳ ರೂಪದಲ್ಲಿ ದರ್ಶನ ನೀಡಿದ್ದ ಅಂತ ಹೇಳಲಾಗ್ತಾ ಇದೆ. ಇದ್ರದಕ್ಕೆ ಪೂರ್ತಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಲಿಂಕ್. ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ವಿವರ ತಿಳಿಯುತ್ತೆ. ತ್ರಯಂಬಕೇಶ್ವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದು ನೀಲಗಿರಿ ಪರ್ವತಕ್ಕೆ. ಇದು ಎಂಟ್ರೆನ್ಸಲ್ಲಿ ಚಿಕ್ಕ ದೇವಸ್ಥಾನಕ್ಕೆ ಥರ ಕಾಣುತ್ತೆ. ಆಮೇಲೆ ಹೋಗ್ತಾ 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 ಹತ್ತಾ 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 ತುಂಬಾ ದೊಡ್ಡ ದೇವಸ್ಥಾನಗಳಿದೆ ಅದು ಮೇಲ್ಗಡೆ, ನೀಲಗಿರಿ ಪರ್ವತದ ಮೇಲ್ಗಡೆ. ನೀಲಗಿರಿ ಪರ್ವತ. ವಾವ್. ಹೋಗ್ತಾ 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 ಇನ್ನೂ ದೊಡ್ಡದಾಗ್ತಾನೆ ಇದೆ. ಇದು ಅಲ್ಲೊಂದು ಚಿಕ್ಕ ದೇವಸ್ಥಾನ ಇತ್ತು, ಅದು ಹತ್ಕೊಂಡ್ಬಂದ್ರೆ ಇನ್ನೂ ದೊಡ್ಡದಾಗ್ತಾ ಆಗ್ತಾ, ಇನ್ನು ಹಿಂದೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದ. ತಪವನ, ಪಂಚವಟಿ, ಅಲ್ಲೆಲ್ಲ ರಾಮ ಸೀತೆ. ಆದರೆ ಈ ತ್ರಯಂಬಕ ಸಿಟಿ ಏನಿದೆ, ಊರೇನಿದೆ, ಅದು ಫುಲ್ಲು ಎಲ್ಲಿ ನೋಡಿದ್ರು ಲಿಂಗ, ಶಿವಲಿಂಗ, ಶಿವನ ದೇವಸ್ಥಾನ, ಶಿವ ಶಿವ ಶಿವ. ನೆಕ್ಸ್ಟ್ ನಾವು ಬಂದಿದ್ದು ತೀರ್ಥರಾಜ್ ಕುಶಾವರ್ತ ಕುಂಡ್ಗೆ. ಈ ಜಾಗ ಏನು ಹೇಳಲಾಗ್ತದೆ, ಈ ಕಲ್ಯಾಣಿ, ಇದರಲ್ಲಿ ಮಿಂದು ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಲಾಗ್ತದೆ. ನೆಕ್ಸ್ಟ್ ನಾವು ಬಂದಿದ್ದು ಅನ್ನಪೂರ್ಣ ದೇವಿ ದೇವಸ್ಥಾನಕ್ಕೆ. ಇದಂತೂ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ.
ಪೂರ್ತಿ ದೇವಸ್ಥಾನ ಇದೆ ಅಷ್ಟು ಮಾರ್ಬಲ್ನಲ್ಲಿ ಕಟ್ಟಿದ್ದಾರೆ. ಒಂದು ಚೂರು ಕಲ್ಲಿಲ್ಲ, ಇಟ್ಟಿಗೆ ಇಲ್ಲ, ಸಿಮೆಂಟ್ ಇಲ್ಲ, ಪೂರ್ತಿ ಮಾರ್ಬಲಲ್ಲಿ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿ ಕಟ್ಟಿದ್ದಾರೆ. ಕೆತ್ತನೆ ನೋಡ್ಬೋದು ನೀವು. ಇಡೀ ಪ್ರಪಂಚದಲ್ಲಿ ದೇವಸ್ಥಾನ ಎಲ್ಲ ಒಂದೇ ಸೊಳ್ಳು, ಈ 7 ಸೊಳ್ಳುಗಳಿದೆ. 7 ಸೊಳ್ಳುಗಳು ಅಣ್ಣ ಆಟೋದಲ್ಲಿ ಕರ್ಕೊಂಡಿದ್ದಾರೆ. ಖರಾಬಾಗಿ ಎಷ್ಟು ಕಾಲ ಲೈಫಲ್ಲಿ ಈ ಥರ ಅಣ್ಣ ಇವರೇ ಇಲ್ಲಿ ಸಾಹಸವೀರ. ನೆಕ್ಸ್ಟ್ ನಾವು ಬಂದಿದ್ದು ಬ್ರಹ್ಮಗಿರಿ ಬೆಟ್ಟಕ್ಕೆ. ಈ ಬ್ರಹ್ಮಗಿರಿ ಬೆಟ್ಟ ಏನಿದೆ ಇದನ್ನೇ ತ್ರಯಂಬಕೇಶ್ವರ ಮೂಲ ದೇವರಿರುವಂಥ ಜಾಗ ಅಂತ ಹೇಳಾಗ್ತಿದೆ. ಇದು ಹತ್ತಲಿಕ್ಕೆ ತುಂಬ ಕಷ್ಟ ಇದೆ, 2 ಅವರ್ ಬೇಕಂತೆ. ಆದರೆ ಮಧ್ಯದ ದೇವಸ್ಥಾನದವರೆಗೂ ಹೋಗ್ಬೋದು. ಅದು 750 ಮೆಟ್ಲುಗಳಿದೆ. ಅದು ಒಂದು 10-20 ನಿಮಿಷದಲ್ಲಿ ಹತ್ತು ಬಿಡ್ಬೋದು. ಆದರೆ ಪೂರ್ತಿ ಇನ್ನೂ ಮೇಲುಗಡೆ ಹೋಗ್ಬೇಕಂದ್ರೆ 2 ಅವರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತ. ಕೆಳಗಡೆ ಒಂದು ಹಾಕಿದೆ ಮತ್ತೆ ಇಲ್ಲಿ ಬಂದ್ಬಿಟ್ಟಿದೆ ಕವರ್ ನೋಡ್ಬಿಟ್ಟು. ಇದು ಬ್ರಹ್ಮ ವಿಷ್ಣು ಮಹೇಶ್ವರರು ಈ ರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೆ. ಅದೇ ಈ ಗುಡ್ಡದ ರೂಪದಲ್ಲಿ. ಅದು ಲೆಫ್ಟ್ ಬ್ರಹ್ಮ ವಿಷ್ಣು ಮಹೇಶ್ವರ. ಕೋತಿಗಳು, ಸಿಹಿ ಕೋತಿಗಳಿಲ್ಲ ಇಲ್ಲಿ. ನಾವು ತಂದಿರೋ ಒಂದು 10 ಪ್ಯಾಕೆಟ್ 20 ಪ್ಯಾಕೆಟ್ ತಂದಿದ್ದೀವಿ ಬಿಸ್ಕೆಟ್. ಇಲ್ಲಿರೋ ಕೋತಿಗಳ ಸಂಖ್ಯೆ ನೋಡ್ತಾ ಇದ್ರೆ 100 ಪ್ಯಾಕೆಟ್ ಅಂದ್ರೆ ಸಾಕಲ್ಲ ಅನ್ಸುತ್ತೆ. ಕೋತಿ 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 ಒಂದು 100 ಇರ್ಬೋದು ಕೋತಿ ಇಲ್ಲಿ. ವಾವ್, 100 ಕೋತಿಗಳಂತ ಇದೆ ಪಕ್ಕ. ಯಾಯ್ ಕೋತಿ ಕೋತಿ ಕೋತಿ. ಮಂಗಣ್ಣ ಭಕ್ತಾದಿಗಳು ಬಂದೇನಾರ ಕೊಡಲಿ ಅಂತ ಕಾಯ್ತಾ ಇದ್ದಾರೆ. ಇದು ನೋಡ್ಬೋದು ತ್ರಯಂಬಕೇಶ್ವರದ ಫುಲ್ ಸಿಟಿ ವ್ಯೂ ಟಾಪಿಂದ. ಈ 750 ಮೆಟ್ಲು ಹತ್ತದ ಮೇಲೆ ಅಲ್ಲಿಂದ ಕಾಣುವಂಥ ದೃಶ್ಯ ಇದೆ ತ್ರಯಂಬಕದ. ಈ ಹೆಜ್ಜೆ ಡೈಲಿ 750 ಮೆಟ್ಲು ಹತ್ಕೊಂಡ್ಬರುತ್ತೆ ಇಲ್ಲಿ ಮೇಲಕ್ಕೆ. ಬಲಮುರಿ ಗಣೇಶ ಇದು. ಇಲ್ಲಿ 108 ಲಿಂಗಗಳಿದೆ ಒಳಗಡೆ. ನಾವು ಹೋಗ್ತಾ ಇದ್ದೀವಿ, 108 ಲಿಂಗ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೀದಾ ಹೋಗಕ್ಕಾಗಲ್ಲ, ಇಷ್ಟೇ ಇರೋದು, ಬಕ್ಕೊಂಡು ಹೋಗ್ಬೇಕು. ಇದು 108 ಶಿವಲಿಂಗ. ಸ್ವಾಮೀಜಿ 108 ಲಿಂಗಗಳು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. 108 ಅಂದರೆ ಸಣ್ಣ 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 108 ಇಷ್ಟು ಹೈಟ್ ಅಷ್ಟೇ ಕುತ್ಕೊಂಡಿದ್ದೀನಿ. ಇಷ್ಟು ಹೈಟು ಅಂದರೆ ದೊಡ್ಡದಾಗಿಲ್ಲ, ಗುಹೆ ಥರ ಇದೆ. ಟಾಪಲ್ಲಿ ಬರ್ತಾನೆ, ಟಾಪಲ್ಲಿದೆ ಫುಲ್ ತ್ರಯಂಬಕ, ಫುಲ್ ಸಿಟಿ ತ್ರಯಂಬಕ ಕಾಣಿಸ್ತಾ ಇತ್ತು ನೋಡಿ ಇಲ್ಲಿ. ಅಣ್ಣ ನಿಂಬೆಹಣ್ಣು ಚಪಾತಿ ಮಾಡ್ತೀನಿ ಅಂತ ಹೇಳಿದ, ಮತ್ತೆ ಜಲ್ಜೀರ ಹಾಕ್ತೀನಿ ಹಾಕ್ಲಾಕ್ ಹೇಳ್ದ. ನೀನು ಇಷ್ಟ ಏನಾರು ಹಾಕಪ್ಪ, ಶುಂಠಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಏನೇನು ಸಿಗುತ್ತೆ ಮಸಾಲೆ ಗಿಸಾಲೆ ಎಲ್ಲ ಹಾಕು, ಒಟ್ಟಿನಲ್ಲಿ ಸರಾಗ ಹೊರಗಡೆ ಬರ್ಬೇಕು, ಆ ಥರ ಮಾಡು ಅಂತ ಹೇಳಿದ್ದೀನಿ. ಆದಿನಾಥ್ ಯೋಗಿ ಧ್ಯಾನ ಬಂದಿರ ಕಟ್ತಾ ಇದ್ದಾರೆ ಇನ್ನು. ಅಂದರೆ ನೆಕ್ಸ್ಟ್ ನಾವು ಯಾವಾಗ ಬರೋ ಅಷ್ಟಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಅಂದರೆ ಇದೇನು ಮಾಡಿದ್ದಾರೆ, ದೊಡ್ಡ ಬಂಡೆ. ಅಂದರೆ ಇಲ್ಲಿ ಧ್ಯಾನಪೀಠ ಇತ್ತು, ಅದನ್ನು ಏನು ಹಾಳು ಮಾಡಿದೆ, ನಾಶ ಮಾಡಿದೆ, ಇಲ್ಲೇ ಧ್ಯಾನ ಮನೆಯಿಂದ ಕಟ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನಾನು ಏನು ಬರುವಾಗ ಅಂದರೆ ಒಂದು 2-3 ದಿವಸದಲ್ಲಿ ಏನಾದ್ರು ಬಂದರೆ ಮತ್ತೆ ಇದು ಅಷ್ಟಲ್ಲಿ ರೆಡಿಯಾಗಿರುತ್ತೆ. ನಮ್ಮ ಯೋಗಿ ಮಾಡಿಸಿರ್ತಾರೆ. ಆಂಜನೇಯ ಮಂದಿರಕ್ಕೆ ಬಂದಿದ್ದೀವಿ. ಬೇರೆ ಕಡೆ ಎಲ್ಲ ನೋಡಿರ್ತೀವಿ ಆರ್ತಾ ಇರೋ ಹನುಮ, ಬೆಟ್ಟ ಹಿಡ್ಕೊಂಡಿರೋ ಹನುಮ. ಇಲ್ಲಿ ಸುಂದರ ಮುಖದ, ನಗು ಮುಖದ, ಶಾಂತ ಮೂರ್ತಿ ಆಂಜನೇಯನ ನೋಡ್ಬೋದಿಲ್ಲ ನಾವು.
ನೆಕ್ಸ್ಟ್ ನಾವು ಬಂದಿದ್ದು ಗಜಾನನ ಮಹಾರಾಜ ಸಂಸ್ಥಾನಕ್ಕೆ. ಇಲ್ಲಿ ವಸತಿ ಸೌಲಭ್ಯಗಳು ಇದೆ, ಅಂದರೆ ಉಚಿತವಾಗಿ ಸಿಗುತ್ತೆ. ಅಂದರೆ ಮುಂದೆನೇ ಬುಕ್ ಮಾಡ್ಕೊಂಬರ್ಬೇಕು, ಇಲ್ಲಾಂದರೆ ಅಲ್ಲ ವೀಕೆಂಡಲ್ಲಿ ಬಂದರೆ ಒಂದು ರೂಮು ಸಿಗೋಲ್ಲ. ಮತ್ತು ಇಲ್ಲಿ ಅನ್ನದಾಸೋಹ ನಡೆಯುತ್ತೆ, ಅಂದರೆ ಟಿಕೆಟ್ ಕೊಡ್ತಾರೆ ಅದಕ್ಕೂ. ಅಂದರೆ ಡೆವಲಪ್ಮೆಂಟ್ ಮಾಡಬೇಕಲ್ವ ಇದನ್ನ ಸಂಸ್ಥಾನ, ಅದಕ್ಕೋಸ್ಕರ ಡೈಲಿ ದಿನನಿತ್ಯ ಇರುತ್ತೆ. ಮತ್ತು ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಯಾವ ಕಷ್ಟಪಟ್ಟು ಮಾಡಿದ್ದೀವಿ ಯೂಟ್ಯೂಬ್ ಹಾಕಬೇಕಲ್ಲ ಅಂದ್ಬಿಟ್ಟು. ಇದು ಅಷ್ಟೇ ತುಂಬಾ ಅತಿ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಸಂಸ್ಥಾನ ಏನಿದೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಜಾನನ ಮಹಾರಾಜ್ ಮಠ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೋಡ್ ಇರ್ಬೋದು, ಈ ಸುತ್ತಮುತ್ತ ಗಾರ್ಡನ್ಗಳು ಏನು ಮಾಡಿದ್ದಾರೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಚೂರು ಕಸ ಇಲ್ಲ, ಎಲ್ಲೂ ನೋಡಿದ್ರೂ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಒಂದೇ ಒಂದು ಚೂರು ಕಸ ಇಲ್ಲ. ತುಂಬ ಖುಷಿಯಾಗುತ್ತೆ. ಅನ್ನದಾನ ಇದೆಯಂತೆ, ಅನ್ನದಾನ ನೋಡ್ಕೊಂಡು ಬರೋಣ, ಅದನ್ನು ಮಾಡ್ಕೊಂಡು ತಿನ್ಕೊಂಡು ಬರೋಣ ಅನ್ನದಾನ. ಊಟಕ್ಕೆ ಟೋಕನ್ ಕೊಡ್ತಾರೆ ಈ ಥರ. ಒಂದು ಊಟಕ್ಕೆ 60 ರೂಪಾಯಿ ಆಶ್ರಮದಲ್ಲಿ. ಅಂದರೆ ಡೊನೇಷನ್ ಆದಂಗೂ ಆಯಿತು, ಮತ್ತು ಊಟ ಆಗ್ದಂಗೆ ಆಗುತ್ತೆ. ಸಬ್ಬಕ್ಕಿ ಅನ್ನ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಬಸ್ ಟಿಕೆಟ್ಗೆ UPI ತಗೊಳ್ತಾ ಇದ್ದಾರೆ ನಾಸಿಕ್ ಹೋಗಿ. ನಾಸಿಕ್ ಏರ್ಪೋರ್ಟ್, ನಾಸಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದೆ. ನಾಸಿಕ್ ಏರ್ಪೋರ್ಟ್ ಚಿಕ್ಕ ಸೆಕ್ಯೂರಿಟಿ ಚೆಕ್ ಇದೆ, ಚಿಕ್ಕದು ಸೆಕ್ಯೂರಿಟಿ ಚೆಕ್. ನಾಸಿಕ್ ಏರ್ಪೋರ್ಟ್ ಎಷ್ಟು ಚಿಕ್ಕದಂದರೆ ತುಂಬ ಚಿಕ್ಕ ಏರ್ಪೋರ್ಟ್ ಇದೆ. ಅದೇ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಅದು ಇದಷ್ಟು ಚಿಕ್ಕ ಎಲ್ಲೂ ನೋಡಿದೆ, ಇಷ್ಟೇ ಇರೋದು, ಇಷ್ಟೇ ಇರುತ್ತೆ. ಇಲ್ಲೇ ಚೆಕಿಂಗ್, ಸೆಕ್ಯೂರಿಟಿ ಚೆಕಿಂಗ್ ಇದ್ದೇನೆ. ಈ ಸೆಕ್ಯೂರಿಟಿ ಚೆಕಿಂಗ್ ಇದು ವೇಟಿಂಗ್ ಲಾಂಚ್ ಇದೆ, ಏನಿಲ್ಲ, ತುಂಬ ಚಿಕ್ಕದು. ಏರ್ಪೋರ್ಟಲ್ಲಿ ಇನ್ನೊಂದು ಸ್ವಲ್ಪ ತುಂಬಾ ಟೈಮ್ ಇತ್ತು, ಏನು ಮಾಡೋದು ನೋಡೋಣ ಅಂದ್ಕೊಂಡು ಒಂದು ಕಾಫಿ ತೊಗೊಳೋಣ ಅಂತ ತೊಗೊಂಡೆ. ಕೇವಲ 100 ರೂಪಾಯಿ. ಈ ನಮ್ಮ ಬೆಂಗಳೂರಲ್ಲಿ 250 ರೂಪಾಯಿ ಇರುತ್ತೆ. ಬೆಂಗಳೂರು ಏರ್ಪೋರ್ಟಲ್ಲಿ 250, ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕೇವಲ 100 ರೂಪಾಯಿ. ಥ್ಯಾಂಕ್ ಯು. ಅಲ್ಲಿದೆ ಏರ್ಪೋರ್ಟ್. ನಮ್ಮ ಬಸ್ಸಲ್ಲಿ ತುಂಬ ಅಂದರೆ 1 ಕಿಲೋಮೀಟರ್ ದೂರದಲ್ಲಿ ಫ್ಲೈಟ್. ಲಾಸ್ಟ್ ಬ್ಯಾಗ್ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಸ್ಕ್ರೀನ್ ಹೊರಟೋಯ್ತು. ಯಾವುದದು? ಮಕ್ಕಳು ನಾನು ಬರೋದನ್ನು ಕಾಯ್ತಾ ಇದ್ರು. ದೀಪಾವಳಿ ಆದಮೇಲೆ ಸ್ವಲ್ಪ ಪಟಾಕಿ ಇತ್ತು, ಅದೆಲ್ಲ ಖಾಲಿ ಮಾಡಿ ಅಂದ್ಬಿಟ್ಟು ಎಲ್ಲ ಹಚ್ಚಿ ಹೊಡೆದಾಕ್ಬಿಟ್ವಿ. ಮತ್ತೆ ಕೈ ಅಂಟಿಲ್ಲಮ್ಮ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.